ಕಾರ್ಕಳದಲ್ಲಿ ಕಾಂಗ್ರೆಸ್ ಅನ್ನು ಜಯದತ್ತ ಕೊಂಡೊಯ್ಯಲು ಸಾವಿರಾರು ಯುವಕರು ಗೋಪಾಲ ಭಂಡಾರಿ ರೂಪದಲ್ಲಿ ತಯಾರಾಗಿ ಪಕ್ಷದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ತಿಳಿಸಿದ್ದಾರೆ. ಕಾರ್ಕಳ ಹಾಗೂ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದೀಪಕ್ ಕೋಟ್ಯನ್, ಕಾರ್ಕಳ ಯುವ ಕಾಂಗ್ರೆಸ್ ಅಧ್ಯಕ್ಷ ಯೋಗೇಶ್ ಇನ್ನಾ, ಹೆಬ್ರಿ ಯುವ ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಶೆಟ್ಟಿ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮವು ಮಾರ್ಚ್ 1ರಂದು ಕಾರ್ಕಳದ ಮಂಜುನಾಥ್ ಪೈ ಸಭಾಂಗಣದಲ್ಲಿ ಜರುಗಿತು. ಈ ಸಂದರ್ಭ ಮಾತನಾಡಿದ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಕಾರ್ಕಳದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಪುನರ್ ನಿರ್ಮಿಸಬೇಕು ಎಂದರು. ನನ್ನ ಪಾಕೆಟ್ನಿಂದ ಯಾವುದೇ ಅಭ್ಯರ್ಥಿ ಕಾರ್ಕಳಕ್ಕೆ ಬರುವುದಿಲ್ಲ ಎಂದು ಸ್ಪಷ್ಟವಾಗಿ ನುಡಿದ ಅವರು, ಅಭ್ಯರ್ಥಿ ಯಾರು ಎಂಬ ಬಗ್ಗೆ ಚಿಂತೆ ಬೇಡ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು, ಪ್ರತಿ ಬೂತ್ಗೂ ಕಾಂಗ್ರೆಸ್ ಕಾರ್ಯಕರ್ತರೇ ಅಭ್ಯರ್ಥಿಗಳು ಎಂದರು. ದೇಶದಲ್ಲಿ ನಿರುದ್ಯೋಗ ಬಡತನ ಹೆಚ್ಚುತ್ತಿದೆ. ಕಾಂಗ್ರೆಸ್ ಮಾಡಿದ ಯಾವುದೇ ಅಭಿವೃದ್ಧಿ ಸಾಧನೆಯನ್ನು ಬಿಜೆಪಿಗೆ ಮಾಡಲಾಗಿಲ್ಲ. ಆದರೆ ಜನರನ್ನು ಮರಳು ಮಾಡುವ ಕಾರ್ಯದಲ್ಲಿ ಮಾತ್ರ ಮುಂಚೂಣಿಯಲ್ಲಿದ್ದಾರೆ ಎಂದರು. ಮಾಜಿ ಸಚಿವ ವಿನಯ್ ಕುಮಾರ್ ಸೋರಕೆ ಮಾತನಾಡಿ, ಹೆಜಮಾಡಿಯಿಂದ ಬೈಂದೂರವರೆಗೆ ಜನಧ್ವನಿ ಯಾತ್ರೆ ಮಾಡಿರುವುದನ್ನು ನೆನಪಿಸಿದರು. ಜನಜಾಗೃತಿ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಶ್ರಮಿಸುತ್ತಿದೆ ಎಂದರು. ಕಸ್ತೂರಿ ರಂಗನ್ ಅನುಷ್ಠಾನದ ಬಗ್ಗೆ ತೀವ್ರ ಆಂದೋಲನವಾಗಬೇಕಾಗಿದೆ ಎಂದ ಅವರು, ಕಾರ್ಕಳದಲ್ಲಿ ಕಸ್ತೂರಿ ರಂಗನ್ ವಿರೋಧಿಸಿ ಜನಧ್ವನಿ ರೀತಿಯಾಗಿ ಪಾದಯಾತ್ರೆ ಮಾಡಬೇಕು ಎಂದು ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ದೀಪಕ್ ಕೋಟ್ಯನ್, ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದಾಶಿವ ದೇವಾಡಿಗ, ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಪೂಜಾರಿ, ಉಡುಪಿ ಜಿಲ್ಲಾ ಉಪಾಧ್ಯಕ್ಷರಾದ ಸುಧಾಕರ್ ಕೋಟ್ಯನ್, ನೀರೆ ಕೃಷ್ಣ ಶೆಟ್ಟಿ, ರವಿಶಂಕರ್ ಶೇರಿಗಾರ್, ತಾಲೂಕು ಪಂಚಾಯತ್ ಸದಸ್ಯ ಸುಧಾಕರ್ ಶೆಟ್ಟಿ, ಬಿಪಿನ್ ಚಂದ್ರಪಾಲ್, ಮಧುರಾಜ್ ಶೆಟ್ಟಿ, ಸುಹಾಸ್ ಕಾವ, ಜಾರ್ಜ್ ಮಾಸ್ತರ್, ಸಿರಿಯಣ್ಣ ಶೆಟ್ಟಿ, ಕಾಂತಿ ಶೆಟ್ಟಿ, ಅಣ್ಣಪ್ಪ ನಕ್ರೆ, ಕುಶಾಮೂಲ್ಯ ಇನ್ನ, ಉದಯ್ ಶೆಟ್ಟಿ ಕುಕ್ಕುಂದೂರು, ಎನ್ಎಸ್ಯುಐನ ಸೌರಭ್ ಬಲ್ಲಾಳ್, ಶಶಿಕರ್ ಶೆಟ್ಟಿ, ಆಸ್ಟಿನ್ ಅಜುಕಾರು, ಭಾನು ಭಾಸ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪೂಜಾರಿ ಸ್ವಾಗತಿಸಿದರು. ಬಿಪಿನ್ ಚಂದ್ರಪಾಲ್ ಪ್ರಸ್ತಾವನೆ ಗೈದರು. ಸುಶಾಂತ್ ಸುಧಾಕರ್ ಧನ್ಯವಾದ ಗೈದರು. ಪ್ರಭಾಕರ್ ಬಂಗೇರ ಕಾರ್ಯಕ್ರಮ ನಿರೂಪಿಸಿದರು. ಅದೇ ರೀತಿ ರವಿಶಂಕರ್ ಶೇರಿಗಾರ್, ರಾಜ್ಯ ಕೃಷಿ ಘಟಕದ ಕಾರ್ಯದರ್ಶಿಗಳಾದಂಥ ಶ್ರೀ ಉದಯ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ವಕ್ತರು
ನಗರಾಧ್ಯಕ್ಷರಾದಂಥ ಮಧುರಾಜ್ ಶೆಟ್ಟಿ, ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಸುಧಾಕರ್ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಜಾರ್ಜ್ ಕ್ಯಾಸ್ಟಲಿನೋ, ಪ್ರಭಾಕರ್ ಬಂಗೇರವರು ಹಾಗೂ ಎಫ್ರಿ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಜನಾರ್ದನ್ ಶೇರಿಗಾರ್ರವರು ಹಾಗೂ ದಿನೇಶ್ ಶೆಟ್ಟಿ ಹಾಗೂ NSUI ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೌರಭ್ ಗೌಡ ಹಾಗೂ ಸಿರೇಣ ಶೆಟ್ಟಿ, ಉಮೇಶ್ ರಾವ್ ಹಾಗೂ ಕುಶಾಲ್ ಶೆಟ್ಟಿ ಅವರನ್ನು ಕೂಡ ವೇದಿಕೆ ಈ ಒಂದು ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಶ್ರೀ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಪೂಜಾರಿ ಅವರು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು, ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನು 6 ಬಾರಿ ಪ್ರತಿನಿಧಿಸಿದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ, ಬಡವರ ಬಂಧು ಆದಂಥ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿ CET ಅಂತಹ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ, ಯುವ ಜನಾಂಗಕ್ಕೆ ಕೊಟ್ಟಂತಹ, ಇವತ್ತು ಸಾಮಾನ್ಯ ಬಡ ಜನರ ಬದುಕಿನಲ್ಲಿ ಸಾಮಾನ್ಯ ಮಕ್ಕಳು ಸಹ ಡಾಕ್ಟರ್, ಇಂಜಿನಿಯರ್, ಉನ್ನತ ಪದವಿಗೆ ಏರುವಂಥ ಒಂದು ಅವಕಾಶವನ್ನು ಮಾಡಿಕೊಂಡಂಥ ರಾಷ್ಟ್ರಮಟ್ಟದ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರನ್ನು ನಾವು ಕಳೆದ 1 ವರ್ಷದಿಂದ ಕೊರೋನಾ ಸಂದರ್ಭದಲ್ಲಿ ಅವರು ತಮ್ಮ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಅವರ ನಿರಂತರ ಮಾರ್ಗದರ್ಶನ ಮತ್ತು ಗೋಪಾಲ್ ಭಂಡಾರಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಕಾರ್ಕಳದ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಜನರಿಗೆ ಅವರು ಅತ್ಯಂತ ಅಗತ್ಯವಾಗಿ ಬೇಕಾಗಿತ್ತು. ಆದರೆ ಅವರು 80-81ರ ಹರೆಯದಲ್ಲಿರುವಂಥ ಈ ಒಂದು ಸಂದರ್ಭದಲ್ಲಿಯೂ ಸಹ ಇವತ್ತು ನಮ್ಮ ಕಾರ್ಕಳಕ್ಕೆ ಒಂದು ಪ್ರೀತಿಪೂರ್ವಕವಾಗಿ ಕೇಳಿಕೊಂಡಾಗ ಇವತ್ತು ಕಾರ್ಯಕರ್ತರ ಒಂದು ಪರವಾಗಿ ಮತ್ತು ಈ ಒಂದು ಕಾಂಗ್ರೆಸ್ಸಿನ ಯುವ ನಾಯಕರನ್ನು ಅಭಿನಂದಿಸಲಿಕ್ಕಾಗಿ, ಆಶೀರ್ವಾದ ಮಾಡಲಿಕ್ಕಾಗಿ ನಮ್ಮೊಂದಿಗೆ ಇವತ್ತು ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಎಲ್ಲರ ಕಾಂಗ್ರೆಸ್ಸಿನ ಪರವಾಗಿ ಸ್ವಾಗತಿಸ್ತೇನೆ. BJP ಸರ್ಕಾರದ ಏನು ಬೆಲೆ ಏರಿಕೆ ಅಂತ ಜನವಿರೋಧಿ ನೀತಿಯನ್ನು, ಸರ್ವಾಧಿಕಾರದ ಆಡಳಿತವನ್ನು ವಿರೋಧಿಸುವಂಥ ಇವತ್ತು ಕಾಂಗ್ರೆಸ್ಸಿನ ಯುವ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಸಾಮಾನ್ಯ ಜನರ, BJP ದುರಾಡಳಿತದಿಂದ ನೊಂದ ಜನರ ಸಂಕಷ್ಟವನ್ನು ಪರಿಹರಿಸಲಿಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಮಾಡಬೇಕಾಗಿದೆ. ಆ ಪಕ್ಷ ಸಂಘಟನೆಯ ಪ್ರಮುಖ ಜವಾಬ್ದಾರಿಯು ಇವತ್ತು ಯುವ ನಾಯಕರು. ಬಹುಶಃ ನಮ್ಮ ಪಕ್ಷದಲ್ಲಿ ಯುವ ನಾಯಕರ ಕೊರತೆ ಇದೆ ಎನ್ನತಕ್ಕಂಥ ಮಾತುಗಳು ಆಗಾಗ ಕೇಳಿ ಬರುತ್ತವೆ. ಇವತ್ತು ಅತ್ಯುತ್ತಮವಾದಂಥ ಯುವ ನಾಯಕರು, ಇವತ್ತು ದೀಪಕ್ ಕೋಟ್ಯಾನ್, ದಿನೇಶ್ ಶೆಟ್ಟಿ, ನಯನೇನ್ಯ, ಹಾಗೆ ಸೌರಭ್ ಬಳ್ಳಾಲ್ರಂಥ NSUI ಅಧ್ಯಕ್ಷರು, ಇವರೆಲ್ಲರ ಮೂಲಕ ಇವತ್ತು ಜಿಲ್ಲೆಯಲ್ಲಿ ಮತ್ತು ಈ ಭಾಗದಲ್ಲಿ IT ಸೆಲ್ನ ಯುವ ನಾಯಕರು, ಈ ಎಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಪಕ್ಷ ಸಂಘಟನೆ ಆಗುವ ಮೂಲಕ ಸಾಮಾನ್ಯ ಬಡವರ್ಗಕ್ಕೆ ಏನು ಹಿಂದೆ ಇಂದಿರಾ ಗಾಂಧಿಯವರು ಕೊಟ್ಟಂಥ ಏನು ಕಾರ್ಯಕ್ರಮಗಳು ಅಂದು ಇದ್ದವೋ ಅದೇ ರೀತಿಯಲ್ಲಿ ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ನಾವು ಹೋರಾಡಿದಂಥ ಅದೇ ರೀತಿ ಕಾಂಗ್ರೆಸ್ ಮತ್ತೊಮ್ಮೆ ಹೋರಾಡುವಂಥ, ಎದ್ದು ನಿಲ್ಲುವಂಥ ಯುವ ನಾಯಕರ ಮೂಲಕ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು
ಈ ಒಂದು ನಮ್ಮ ಕಾರ್ಯಕ್ರಮವು ಪಕ್ಷದ ಅಭಿನಂದನಾ ಕಾರ್ಯಕ್ರಮವು ಭಾಳ ಯಶಸ್ವಿಯಾಗಲಿಕ್ಕೆ ತಾವೆಲ್ಲರೂ ಪ್ರೋತ್ಸಾಹಿಸಿದ್ದೀರಿ, ಬೆಂಬಲಿಸಿದ್ದೀರಿ. ನಾವು ಎಲ್ಲ ಕಾರ್ಯಕ್ರಮಗಳನ್ನು ಜನಪರವಾಗಿ, ಜನತೆಗಾಗಿ, ಅಧಿಕಾರಕ್ಕಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ. ಜನರ ಏನು BJPಯ ಸ್ಥಳೀಯ ಮಟ್ಟದ ದಬ್ಬಾಳಿಕೆ ಇದೆ, ಅಧಿಕಾರಿಗಳ ದಬ್ಬಾಳಿಕೆ ಇದೆ, ಅದನ್ನೆಲ್ಲವನ್ನು ಎದುರಿಸಲಿಕ್ಕಾಗಿ ನಾವು ಯುವಜನರನ್ನು ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ನಾವು ಪುನರಪಿ ಪಕ್ಷವನ್ನು ಮಾನ್ಯ ವೀರಪ್ಪ ಮೊಯ್ಲಿಯವರ ನಾಯಕತ್ವದಲ್ಲೇ ನಾವು ಮುಂದುವರಿಯುತ್ತೇವೆ ಎನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಈ ಒಂದು ಸ್ವಾಗತಕ್ಕೆ ಪೂರ್ಣ ವಿರಾಮವನ್ನು ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಈ ಒಂದು ಅಭಿನಂದನಾ ಕಾರ್ಯಕ್ರಮದ ಉದ್ಘಾಟನೆಯ ಹಂತಕ್ಕೆ ನಾವು ಬಂದಿದ್ದೇವೆ ಬಂಧುಗಳೇ. ದೀಪವನ್ನು ಬೆಳಗಿಸಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಂ ವೀರಪ್ಪ ಮೊಯ್ಲಿಯವರು ದೀಪವನ್ನು ಬೆಳಗಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸರ್. ದಯವಿಟ್ಟು ಎಲ್ಲ ಮುಖ್ಯ ಅತಿಥಿಗಳು ಈ ಉದ್ಘಾಟನೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಸ್ವಾತಂತ್ರ್ಯಗೊಳಿಸಿ ಈ ದೇಶದ ಜನರಿಗೆ ಈ ದೇಶದ ಸರ್ವಾಧಿಕಾರಿ ಸಮರ್ಪಕವಾದ ಅಧಿಕಾರವನ್ನು ಪ್ರಜಾತಂತ್ರ ರೂಪದಲ್ಲಿ ಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ఆయన ಹತ್ರ ಎನ್ನ ಪಾಕೆಟ್ ಇರ್ತೀಯ ಅನ್ನೋ ಅಭ್ಯರ್ಥಿಗಳು ಎಲ್ಲ ಕಾರ್ಕಳಗೆ ಪಾಡಿಸಿ ನಿಖಿಲ ಸ್ವಂತ ಸಾಮರ್ಥ್ಯವನ್ನು ತೋಜಪ್ಪವ್ರ ಎಂಚ ನಿಖಿಲ್ ಕೆಲಸ ಮಾಡ್ಪಾರು ಫೀಲ್ಡ್ ವಾನಂ ನಡು ನೀವು ಪಕ್ಷನ ಆರ್ಗನೈಸ್ ಮಾಡ್ಪಾರು ಅಂಚಾಲೆ ಯಾನ್ಲ ಎಲ್ಲ ಡೆಲ್ಲಿಗೆ ಹೋದು ಬೆಂಗಳೂರಿಗೆ ಹೋದು ಯಾನ್ ಟಿಕೆಟ್ ಕಣದಿಜ್ಜಿ ಆತನ ಡೆಲ್ಲಿ ಹೋದು ಬೆಂಗಳೂರಿಗೆ ಹೋದು ಯಾನ್ ಮಂತ್ರಿ ಆದಿತ್ತ ತಾತಿನತ್ತು ಜನಕ್ಕೆಲ್ಲ ಒಂದು ಪ್ರೀತಿ ಗಳಿಸೋಡು ಆ ಹೋರಾಟದ ಕಷ್ಟ ನಮ್ಮ ನಾಯಕರಾಯನಕಲು ಶುರು ಅನುಭವಿಸೋಡು ಜನಕ್ಲೆನ ಕಷ್ಟಗೂ ಶೀಲ್ಡ್ ನಿಖಲು ಒಂದು ಕವಚವಾದ ಕೆಲಸ ಮಾಡ್ಕೊಂಡಂಚಿನ ಕೆಲಸ ನಮ್ಮ ನಾಯಕರನಕಲು ಜವಣ್ಯರ್ನಕಲು ಮನ್ಪರೆ ಕಲ್ಪೋಡು ಸುರು ಜನ ಅಪಾಯನು ಆಕ್ರಮಣು ಎದುರಿಸೋನಂಚಿನ ಆ ಶಕ್ತಿ ನಿಕ್ಲೆಗೆ ಮುಖಂಡರನಕಲೆ ಬತ್ತನ್ನ ಮಾತ್ರ ನಮ್ಮ ಪಕ್ಷಗಳ ಅವು ಬರಲು ಸಾಧ್ಯ ಉಂಟು. ನನ್ನ ತಮಿಳ್ನಾಡು ಬೊಕ್ಕ ನಮ್ಮ ಕಾಂಗ್ರೆಸ್ದ ಸೋನಿಯಾ ಗಾಂಧಿಯರು ತಮಿಳ್ನಾಡು ಬೊಕ್ಕ ಮುಲ್ಪ ಪಾಂಡಿಚೇರಿದ ಚುನಾವಣೆದ ನಿರ್ವಹಣೆದ ಅಧಿಕಾರ ಇಂಕ್ ಕೊರ್ನೆಟ್ ಹತ್ರ ನಾನು ಏಪ್ರಿಲ್ ಮುಟ್ಟ ಅಲ್ಪ ಒಂದು ಜಾಸ್ತಿ ಉಪೋಡ ಹಾಕೊಂಡು
ಐದು ಬೊಕ್ಕ ನಿಖಲೊಟ್ಟಿಗೆ ಉಲ್ಲ ನಮಗೆಂದೋಡಿ ಇಡೀ ಕಾಂಗ್ರೆಸ್ಗೊಂದೋಡಿ ಯಾನ್ನ ಬರೀ ಕಾರ್ಕಳಗೆ ಜಾಸ್ತಿ ಬರ್ಪೆ ಸಂಘಟನೆ ಗ್ರಾಮದ ಸಂಘಟನೆ ಮನ್ಪುಗ ಹಳ್ಳಿಡಿ ಸಂಘಟನೆ ಮನ್ಪುಗ ಮಾತೆರೆಲ್ಲ ಪುಗೇಲು ಕುಡ್ದು ಕೆಲಸ ಮನ್ಪುಣ ಅಂಚಿನ ಒಂದು ಕೆಲಸ ಮುಲ್ಪ ದಾಲ ಭಾಳ ಕಷ್ಟ ಇಜ್ಜಿ ಕೆಲವು ಸರ್ತಿ ಒಂದು ಸಮುದ್ರಗೂ ಲಾಗಿಡ್ನೆ ಅನ್ನ ಪೋಪೆ ಸೈಪೆ ಬಣ್ಣದ ಪೋಡಿಗೆ ಕೆಲವು ಜನ ಕೆರೆಗೆ ಲಾಗಿ ಕೂಡಲೇ ಬೂರು ದಾಲಜ್ಜಿ ಕೆರೆಗೆ ಲಾಗಿ ಬೊಕ್ಕನಿಕ್ಲೆ ಮೀನ್ದಾರಲ್ಲ ಆಗ್ಬೋದು ಅಂಚ ಕೆರೆಗೆ ಲಾಗಿಲ್ಲ ಯುವಕ ಕಾಂಗ್ರೆಸ್ಸು NSUI ಮಾತೆರ್ಲ ನಿಖಲು ಒಗ್ಗಟ್ಟಾವ ನಿಖಲು ಬರೀ ಯುವಕ ಕಾಂಗ್ರೆಸ್ ಅತ್ತನ NSUIದ ಪದವಿ ಮುಖ್ಯ ಅತ್ತನಕ್ಕೆ ಒಂದೊಂಜಿ ಸಾಧನ ನಿಖಲಿಗೆ ಆತೆ ಚುನಾವಣೆ ನಿಖಲು ತೋಜೋಡು ಕೆಲವು ಸರ್ತಿ ದಾನ ಪುಡಿತದ ಈ ಯುವಕ ಕಾಂಗ್ರೆಸ್ ಬೊಕ್ಕ NSUIದ ಈ ಚುನಾವಣೆದ ಮೊದಲು ಚುನಾವಣೆ ಸಂದರ್ಭ ಅಕ್ಲಂಕಲ ಚುನಾವಣೆ ಬಂದಾಗ ಮಾತ್ರ ಒಪ್ಪುನಿ ಬೊಕ್ಕ ವಿಧಾನಸಭಾ ಚುನಾವಣೆ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬೊಕ್ಕ ಲೋಕಸಭಾ ಚುನಾವಣೆ ನಾಲ್ಕು ಪೂಜೆ ಅವು ತಪ್ಪು ನಿಖಲ ಶಕ್ತಿನಿ ಚುನಾವಣೆ ತೊಯ್ಪೋಡು ಬಡವರ ಸಂಘಟನೆ ತೊಯ್ಪೋಡು ಹೋರಾಟಗೂ ತೊಯ್ಪೋಡು ಇತ್ತದ BJPದ ಕೇಂದ್ರ ಸರ್ಕಾರದ ಬೊಕ್ಕ ರಾಜ್ಯ ಸರ್ಕಾರದ ದೌರ್ಜನ್ಯದ ವಿರುದ್ಧ ತೊಜುಪೋಡು ಈ BJPದ MLA ನಕಲ ದೌರ್ಜನ್ಯದ ವಿರುದ್ಧ ನಿಖಲು ಹೋರಾಟ ಮನ್ಪೋಡು ಆ ಹೋರಾಟಡು ಶಕ್ತಿ ಬರ್ಬೋದು ಹೋರಾಟ ಮನ್ಪದ ಶಕ್ತಿ ಕಾಂಗ್ರೆಸ್ಗೆ ಬರ್ಬೋದು ಮತ್ತು ನಿಖಲು ಮಹಾತ್ಮ ಗಾಂಧಿ 1905 ಮೂಲ ಆತೆ ಭಗತ್ ಸಿಂಗ್ ಅಕಲ್ ಮಾತಾ ಪ್ರಾಣ ಕೊಡ್ದು ಹೋರಾಟ ಮಂತದೇ ಇನಿ ಈ ಕಾಂಗ್ರೆಸ್ ಈ ಒಂದು ಭದ್ರವಾಯಿನ ತಳಹದಿಡು ಕಾಂಗ್ರೆಸ್ಸನ್ನು ಕಟ್ಟದ ನಮ್ಮ ಆನಿಟ್ಟು ಹತ್ರ ನಿಖಲ್ನ ಹೋರಾಟದ ಜೊತೆಟ್ಟು ಸಂಘಟನೆಯ ಜೊತೆಟ್ಟು ಯಾನ್ನ ನಿಖಲೊಟ್ಟಿಗೆ ಏಪನ ಒಪ್ಪುವೆ ಖಂಡಿತವಾದ ನಿಖಲೊಟ್ಟಿಗೆ ಒಪ್ಪುವೆ ಯಾನ್ನ ಬರ್ಪೆ ಗೋಪಾಲ್ ಭಂಡಾರಿ ಇತ್ತು ಅಂತೆ ಜಾಸ್ತಿ ಎಂಗ್ಲಿಗೆ ಶಕ್ತಿ ಇತ್ತು ಗೋಪಾಲ್ ಭಂಡಾರಿ ನಂಚಿನ ಸಾವಿರಾರು ಗೋಪಾಲ ಭಂಡಾರಿ ನಕಲು ಕಾರ್ಕಳರು ತಯಾರಾಗೋದು ಸುಧಾಕರ್ ಕೋಟೆ ಅಂತ ಆ ಕೆಲಸ ನಿಖಲು ಮಾಡ್ಕೊಂಡು ಆನಿಟ್ಟು ಹತ್ರ ಇನ್ನು ಭಾಳ ಸಂತೋಷ ನಿಖಲು ಸನ್ಮಾನ ದೀತಾರೆ NSUಗೆ ಯುವಕ ಕಾಂಗ್ರೆಸ್ ನಕಲಿಗೆ ಪಂಚಾಯತ್ ಗೆಂದಿ ನಕಲಿಗೆ ಮಹಿಳೆಯರ ನಕಲು ಆತೆ ನಿಖುಲ್ಲ ಫೀಲ್ಡ್ಗೆ ಜಪ್ಪೋಡು ಸಂಘಟನೆ ಮನ್ಪೋಡು ಸಂಘಟನೆ ಬರೀ ಭಾಷಣೋಡು ಕಾಂಗ್ರೆಸ್ ಕೂಡ ಬರಲೇ ಸಾಧ್ಯ ಆಗ್ಬಿಟ್ಟು ಸಂಘಟನೆ ಸಂಘರ್ಷಡು ಕಾಂಗ್ರೆಸ್ ಕೂಡ ಅಧಿಕಾರಗಳ ಬರಲಿ ವಾನಮ್ರದ ಹೋರಾಟಲ ಶಕ್ತಿಲ ವಿರುದ್ಧ ನಮ್ಮ ಮನ್ಪರೆ ಖಂಡಿತವಾದ ಸಾಧ್ಯ ಉಂಟು ಆನಿಟ್ಟು ಹತ್ರ ಇಲ್ಲಿ ಭಾಳ ಸಂತೋಷ ಆಗ್ತದೆ ಎಡ್ಡೆ ಸಭೆ ನಿಖಲು ಬ್ಲಾಕ್ ಕಾಂಗ್ರೆಸ್ ತಕ್ಕಲು ಯುವಕ ಕಾಂಗ್ರೆಸ್ ತಕ್ಕಲು NSU ದಕ್ಕಲು ಜವಣೇರು ಮಾತೆಲ್ಲ ನಿಖಲು ಮಾತಾ ಸಂಘಟನೆದಕ್ಕಲ್ಲ ಇನ್ನು ಮಂತದಾರ ನಿಖಲಿಗೆ ಕೂಡ ಅಭಿನಂದನೆ ಸಲ್ಲಿಸೋದು ಅಪಗಪಗ ನಮ್ಮ ಭೇಟಿಯಾಕ ಕಾಂಗ್ರೆಸ್ ಜನಕಲಿಗೆ ಉತ್ಸಾಹ ತುಂಬುಗ ನಿರಾಶೆ ಆಪಿನಂಚಿನ ಅಗತ್ಯ ಇಜ್ಜಿ ಇಂಚ ನಿರಾಶೆ ಒಂದು ಆಜು ವರ್ಷ ಆಂಡಲ ಕೂಡ ಚೇತರಿಸೋನ ಶಕ್ತಿ ಆ ಕಾಂಗ್ರೆಸ್ಗೆ ಮಾತ್ರ ಒಪ್ಪುದು BJP ದಕ್ಕಲಿಗೆ ಒಪ್ಪುದು ನಿಖಲಿಗೆ ಮಾತ್ರ ಶುಭವಾರ್ಡ್ ಪಂಡದ ನಿಖಲಿಗೆ ಹಾರೈಸೋದು ಎನ್ನೆರಡು ಪಾತ್ರ ಮಗುವೆ ಜೈ ಹಿಂದ್ ಜೈ ಕರ್ನಾಟಕ. ಈ ದಿವಸ ಕಾರ್ಕಳದಲ್ಲಿ ಒಂದು ಅಪೂರ್ವವಾದಂಥ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ಕೊರತೆ ಇದೆ ಅನ್ನುವಂಥ ರೀತಿಯ ಅಪವಾದಕ್ಕೆ ಉತ್ತರವಾಗಿ ಜಿಲ್ಲಾ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅದೇ ರೀತಿಯಾಗಿ NSUನ ವಿದ್ಯಾರ್ಥಿ ಘಟಕದ ಜಿಲ್ಲೆಯ ಅಧ್ಯಕ್ಷರು, ಬ್ಲಾಕ್ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನು ಮುಂದಿಟ್ಟುಕೊಂಡು ಅವರನ್ನು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ತಾವು ಹಮ್ಮಿಕೊಂಡಿದ್ದೀರಿ. ಅವರನ್ನು ಸನ್ಮಾನ ಮಾಡುವಾಗ ನನಗೆ ನನ್ನ ವಿದ್ಯಾರ್ಥಿ ಜೀವನದ ಬಗ್ಗೆ ನೆನಪಾಯಿತು. ನಾನೊಂದು ಕಾಲೇಜಿನ ಯೂನಿಟಿನ NSUನ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮನ್ನು ಬೆನ್ನು ತಟ್ಟಿ ನಮ್ಮನ್ನು ತ್ರಿವೆಂಡ್ರಮ್ಮಿಗೆ ತರಬೇತಿಗೆ ಕಳಿಸಿ, NSUನ ತರಬೇತಿ ಶಿಬಿರಕ್ಕೆ ಕಳಿಸಿ ನಮ್ಮನ್ನೆಲ್ಲ ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಅಣಿಗೊಳಿಸುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಚಾಲನೆಯನ್ನು ಕೊಟ್ಟರು. ಇವತ್ತು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಶ್ರೀಯುತ ವೀರಪ್ಪ ಮೊಯ್ಲಿ ಅವರ ಸಹಕಾರದಲ್ಲಿ, ಶ್ರೀಯುತ ಜನಾರ್ದನ ಪೂಜಾರಿ ಅವರ ಸಹಕಾರದಲ್ಲಿ, ಶ್ರೀಯುತ ಆಸ್ಕರ್ ಫರ್ನಾಂಡಿಸ್ ಅವರ ಸಹಕಾರದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನೇಮಕಾತಿಯನ್ನು ಮಾಡಿದರು.
ನನಗೆ ಬೆಂಗಳೂರು ಬೇರೆ ಮಂಗಳೂರು ಬಿಟ್ಟರೆ, ನಮ್ಮ ಜಿಲ್ಲೆಗಳು ಬಿಟ್ಟರೆ ಬೇರೆ ಕಡೆಯ ಪರಿಚಯ ಇರಲಿಲ್ಲ. ಆಗ ವೀರಪ್ಪ ಮೊಯ್ಲಿ ಅವರು ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿದ್ದರು. ನಮ್ಮ NSC ಘಟಕದ ಮುಖಾಂತರ ವಿಭಾಗೀಯ ಮಟ್ಟದ ಸಮ್ಮೇಳನಗಳನ್ನು ಮಾಡಿ, NSIನ ಸಮ್ಮೇಳನವನ್ನು ಮಾಡಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮನ್ನೆಲ್ಲ ಮುನ್ನಡೆಸುವಂಥ ರೀತಿಯಲ್ಲಿ ನಮಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಇವತ್ತು ನಮ್ಮ ಯುವ ಪೀಳಿಗೆ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, NSIನ ಅಧ್ಯಕ್ಷರು, ಯುವ ಕಾಂಗ್ರೆಸ್ಸಿಗರನ್ನು ಇವತ್ತು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸುವಂಥ ಅವಕಾಶ. ಹೆಚ್ಚಿನ ನಿಮಿಷ ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಪೇಟ ಇಟ್ಟು ಶಾಲು ಹಾಕಿ ಹಾರ ಹಾಕಿ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ NSIನ ಅಧ್ಯಕ್ಷರು ಇವತ್ತು ಇಲ್ಲಿಯವರೇ, ಹೆಬ್ರಿಯವರೇ, ಮೂಲತಃ ಹೆಬ್ರಿಯವರೇ ಇವತ್ತು ಜಿಲ್ಲೆ NSIನ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಬ್ಲಾಕಿನ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ ಸನ್ಮಾನಿಸುವಂಥ ಕಾರ್ಯಕ್ರಮ ನಡೆದಿದೆ. ಹಾರ ಹಾಕಿರುವಂಥದ್ದು, ಪೇಟ ತೊಡಿಸಿರುವಂಥದ್ದು, ಸಾಲು ತೊಡಿಸಿರುವಂಥದ್ದು ನಿಮಗೆ ಇನ್ನಷ್ಟು ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ತೋರಿಸಿಕೊಡುವಂಥ ರೀತಿಯ ಉದ್ದೇಶದಿಂದ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಆಗಿದೆ. ಏನು ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ಕೊರತೆ ಇದೆ, ವಿದ್ಯಾರ್ಥಿಗಳ ಕೊರತೆ ಇದೆ, ಅದನ್ನು ಸಂಪೂರ್ಣವಾಗಿ ನೀಗಿಸುವಂಥ ಒಂದು ಕಾರ್ಯಕ್ರಮವನ್ನು ಕೈಗೂಡಿಸಿಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಮಹತ್ತರವಾದಂಥ ಒಂದು ಜವಾಬ್ದಾರಿಯನ್ನು ಅವರ ಮೇಲೆ ಹೊರಿಸುವುದರ ಮುಖಾಂತರ ಅವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ ಆಗಿದೆ. ಹೆಚ್ಚಿನ ಅಂಶ ಯುವ ಪೀಳಿಗೆ ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ, ಕಾಂಗ್ರೆಸ್ ಪಕ್ಷ ಏನು ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ಜನರಿಗೆ ಕೊಟ್ಟಿರುವಂಥ ಯಾವ ರೀತಿಯ ಹಿರಿಯರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿದಂಥ ಮಹಾನ್ ಪುರುಷರುಗಳ ಕನಸೇನಿತ್ತು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ತ್ಯಾಗದ ಬಲಿದಾನದ ಸಂಕೇತ ಏನಿತ್ತು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಅನಿವಾರ್ಯತೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಅನೇಕ ಕ್ರಾಂತಿಕಾರಿಕವಾದಂಥ ಕಾರ್ಯಕ್ರಮವನ್ನು ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಎಲ್ಲ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿಯ ಜನರನ್ನೆಲ್ಲ ಒಂದೇ ಅನ್ನುವಂಥ ರೀತಿಯಲ್ಲಿ ಎಲ್ಲ ಧರ್ಮದ ಜನರಿಗೆ ಕೂಡ ಸಮಾನವಾದಂಥ ಗೌರವವನ್ನು ಕೊಟ್ಟು ಅನೇಕ ಕ್ರಾಂತಿಕಾರಿಕವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಹಿನ್ನೆಲೆಗೆ ಅನುಗುಣವಾಗಿ ಈ ದೇಶ 72 ವರ್ಷಗಳ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಮುಂದೆ ಬರಲಿಕ್ಕೆ ಅವಕಾಶವನ್ನು ಆಗಿದೆ. ಇವತ್ತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ, ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ, ಜವಾಹರ್ಲಾಲ್ ನೆಹರೂರವರು ಹೇಳಿದರು ಪ್ರಧಾನಮಂತ್ರಿಯಾಗಿ, ಇವತ್ತು ಈ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡುವಂಥ ಕಟ್ಟ ಕಡೆಯ ಒಬ್ಬ ವ್ಯಕ್ತಿ ಕೂಡ ಹಕ್ಕು ಇರಬೇಕು ಅಂತ ಸಂವಿಧಾನ ನಮ್ಮ ರಾಷ್ಟ್ರಕ್ಕೆ ಬರಬೇಕು ಅನ್ನುವಂಥ ರೀತಿಯ ಮಾತನ್ನ ಪ್ರಧಾನಮಂತ್ರಿಗಳು ಉಲ್ಲೇಖವನ್ನು ಮಾಡಿದರು. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಬಡವ ಬಡವ ಎಂದು ದೂರ ಜರಿದಿರು, ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅನ್ನುವಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದರು. ಇನ್ನೊಂದು ಮಾತನ್ನ ಹೇಳಿದರು, ಇವತ್ತು ಅಧಿಕಾರದ ಕುರ್ಚಿಯಲ್ಲಿ ಕೂತಂತವ ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಳುವಂಥ ಸಮಯದಲ್ಲಿ ಕಟ್ಟ ಕಡೆಯ ಬಡವನ ಇವತ್ತು ಮುಖದಲ್ಲಿ ನೆಗೆ ಬರ್ತಿದ್ರೆ ತಕ್ಷಣ ತೀರ್ಮಾನವನ್ನು ತಗೊಳ್ಳುವ ಅನ್ನುವಂಥ ಮಾತನ್ನ ಇವತ್ತು ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದರು. ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು, ನಮ್ಮ ಹೆಣ್ಣು ಮಗಳು ರಾಧಮ್ಮನವರು ಇವತ್ತು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ನೆನಪು ಮಾಡಿದರು. ಈ ದೇಶದ ಕ್ರಾಂತಿಕಾರಿಕವಾದಂಥ ಕಾನೂನುಗಳನ್ನು ತಂದು ಯಾವತ್ತೂ ಅವಿಸ್ಮರಣೀಯವಾಗಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ವ್ಯಕ್ತಿತ್ವ ಈ ದೇಶದಲ್ಲಿ ಅಚ್ಚಳಿ ಉಳಿಯುವಂಥ ರೀತಿಯ ಕಾರ್ಯಕ್ರಮವನ್ನು ಕೊಟ್ಟು ಈ ದೇಶದ ಐಕ್ಯತೆ, ಭದ್ರತೆ, ಏಕತೆಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ರಾಜೀವ್ ಗಾಂಧಿಯವರು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಯುವಕರಿಗೆ ನೀಡುವುದರ ಮುಖಾಂತರ ಈ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಯುವಂಥ ಸಮಯದಲ್ಲಿ, ಈ ರಾಷ್ಟ್ರದ ಭವಿಷ್ಯವನ್ನು ತೀರ್ಮಾನ ಮಾಡುವಂಥ ಸಮಯದಲ್ಲಿ 18 ವರ್ಷದ ಯುವಕರಿಗೆ ಕೂಡ ಮತದಾನದ ಹಕ್ಕಿರಬೇಕು,
ಯುವಕರಿಗೆ ಕೂಡ ಅವಕಾಶಗಳಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಮತದಾನದ ಹಕ್ಕನ್ನು ಕೊಟ್ಟರು, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಂದರು. ಇಂಥ ಅನೇಕ ರೀತಿಯ ಕ್ರಾಂತಿಕಾರಿಕವಾದಂಥ ಇವತ್ತು ನೆರೆ ರಾಷ್ಟ್ರದಲ್ಲಿ ನಮ್ಮದೇ ದೇಶದವರ ಮುಖಾಂತರ ಅಶಾಂತಿಯ ವಾತಾವರಣ ನಿರ್ಮಾಣದ ಸಮಯದಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋಂಥ ರೀತಿ ಕಾರ್ಯಕ್ರಮ ಹಾಕಿಕೊಂಡ ಸಮಯದಲ್ಲಿ ಮಹಾತ್ಮ ಗಾಂಧಿ, ಇವತ್ತು ರಾಜೀವ್ ಗಾಂಧಿ ಅವರು ಕೂಡ ಪ್ರಾಣಾರ್ಪಣೆ ಮಾಡುವಂಥ ಕೆಲಸ ಕಾರ್ಯ ಆಯಿತು. ಅದೇ ರೀತಿಯಾಗಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂಥವರು, ಅವರು ಕೂಡ ಪ್ರಾಣ ತ್ಯಾಗ ಮಾಡುವಂಥ ಅವಕಾಶಗಳಾಯಿತು. ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಸರ್ಕಾರ ಬಂದಂಥ ಸಮಯದಲ್ಲಿ ಎಲ್ಲ ಲೋಕಸಭಾ ಸದಸ್ಯರು ಕೂಡ ಸೋನಿಯಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದಂಥ ಸಮಯದಲ್ಲಿ ನಾನು ಆ ಪ್ರಧಾನಮಂತ್ರಿ ಪಟ್ಟಕ್ಕೆ ಆಸೆ ಪಟ್ಟವಳಲ್ಲ, ಇನ್ನೋರ್ವ ಆರ್ಥಿಕ ತಜ್ಞನಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಅನ್ನುವಂಥ ರೀತಿಯಲ್ಲಿ ತೀರ್ಮಾನವನ್ನು ಮಾಡಿ ಮನಮೋಹನ್ ಸಿಂಗ್, ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ರನ್ನು ಮಂತ್ರಿಯಾಗಿ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಕಾರ್ಕಳ ಕ್ಷೇತ್ರ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಗೆಲ್ಲಿಸಿದಂಥ ಕ್ಷೇತ್ರ. ಶ್ರೀಯುತ ವೀರಪ್ಪ ಮೊಯ್ಲಿ ಅವರನ್ನು 6 ಬಾರಿ ಶಾಸಕರಾಗಿ ಗೆಲ್ಲಿಸಿ ಕಳಿಸಿದಂಥ ಕ್ಷೇತ್ರ. ಇವತ್ತು ಇಂದಿರಾ ಗಾಂಧಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ರೆ, ವೀರಪ್ಪ ಮೊಯ್ಲಿ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ, ಕೇಂದ್ರದ ಸಚಿವರಾಗಿ ಇವತ್ತು ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳು ಸಿಕ್ಕಿತ್ತು. ಅನೇಕ ಕ್ರಾಂತಿಕಾರಿಕವಾದಂಥ ಕಾರ್ಯಕ್ರಮಗಳು. ವೀರಪ್ಪ ಮೊಯ್ಲಿ ಅವರು ಇವತ್ತು ರಾಜ್ಯಕ್ಕೆ ಪ್ರವೇಶ ಮಾಡಿದರೆ ಭೂಮಸೂದೆ ಕಾನೂನಿನ ಮುಖಾಂತರ ಬಡವರ ಗೇಣಿದಾರರ ಪರವಾಗಿ ಹೋರಾಟ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಂಥ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಗೇಣಿದಾರರು ಇವತ್ತು ಪಟ್ಟದಾರ ಆಗುವಂಥ ಅವಕಾಶಗಳಾಯಿತು. ಹೆಚ್ಚಿನ ನಿಮಿಷ CETಯ ಬಗ್ಗೆ ಇವತ್ತು ನೆನಪು ಮಾಡಿದರು. ಕೆಲವು ವಿದ್ಯಾಭ್ಯಾಸ ಅನ್ನುವಂಥ ಕೆಲವರಿಗೆ ಮಾತ್ರ ಸೀಮಿತ ಆಗಿತ್ತು, ಶ್ರೀಮಂತರಿಗೆ ಮಾತ್ರ ಸೀಮಿತ ಆಗಿತ್ತು. ಅಂಥ ಸಂದರ್ಭದಲ್ಲಿ ಬಡವರ ಮನೆಯ ಮಕ್ಕಳು ಕೂಡ ಇವತ್ತು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ CETಯ ದೇಶದಲ್ಲಿ ಪ್ರಪ್ರಥಮವಾಗಿ CETಯ ವ್ಯವಸ್ಥೆಯನ್ನು ತರುವುದರ ಮುಖಾಂತರ ಅನೇಕ ಬಡವರ ಮನೆಯ ಮಕ್ಕಳು ಇವತ್ತು ಡಾಕ್ಟರ್ ಆಗುವಂಥದ್ದು, ಇಂಜಿನಿಯರ್ ಆಗುವಂಥ ಅವಕಾಶಗಳಾಯಿತು. ಇಂಥ ಅನೇಕ ಕ್ರಾಂತಿಕಾರಿಕವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ವೀರಪ್ಪ ಮೊಯ್ಲಿ ಅವರು ತಂದಿದ್ದಾರೆ. ಅವರು ಪೆಟ್ರೋಲಿಯಂ ಸಚಿವರಾಗಿದ್ದರು. ಆಗಿನ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ಗೆ $140 ಇತ್ತು, ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ಗೆ. ಆ ಸಂದರ್ಭದಲ್ಲಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ₹70ಗೆ ಮೀರದಂಥ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಈಗಿನ ಸರ್ಕಾರ ಇವತ್ತು ಕ್ರೂಡ್ ಆಯಿಲ್ಗೆ ಬ್ಯಾರಲ್ಗೆ ₹40, $50 ಇದ್ದರೂ ಕೂಡ ಇವತ್ತು 100ಕ್ಕೆ ಮುಟ್ಟುವಂಥ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಕಾಣ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮಗೆ ಕಾಂಗ್ರೆಸ್ಸಿಗರಿಗೆ ಪ್ರತಿಯೊಂದು ಮನೆಗೆ ನಮ್ಮ ಕಾರ್ಯಕ್ರಮಗಳು ಮುಟ್ಟಿದೆ. ಅದನ್ನು ನೆನಪಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಹಿಂದೆ ಬಿದ್ದಿದ್ದೇವೆ. ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೂಡ ಕಾರ್ಕಳ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕೊರತೆ ಆಗಲಿಲ್ಲ. ಈ ಭಾಗಕ್ಕೆ ಹೆಚ್ಚಿಗೆ ರೀತಿಯ ಅನುದಾನವನ್ನು ಇವತ್ತು ಸಂಪರ್ಕ ರಸ್ತೆಗಳಾಗಿದ್ದರೆ, ಅಗಲೀಕರಣಗೊಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದರೆ, ವಿಂಟೆಡ್ ಡ್ಯಾಮ್ ಆಗಿದ್ದರೆ ಅಥವಾ ಬೇರೆ ಬೇರೆ ರೀತಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳಾಗಿದ್ದರೆ ಅದರಲ್ಲಿ ಮಹತ್ತರವಾದಂಥ ಕೊಡುಗೆ ಕಾಂಗ್ರೆಸ್ ಪಕ್ಷದಿದೆ. ಇವತ್ತು ನಾನು ಮಾಡಿದ್ದೇನೆ ಅಂತ ಹೇಳ್ಕೊಳ್ಬೋದು, ಆದರೆ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರದ ಮುಖಾಂತರ, ಸಿದ್ದರಾಮಯ್ಯ ಸರ್ಕಾರದ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆ. ನಾವು ಎಡೆತಟ್ಟಿ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ, ನಮ್ಮ ಹತ್ರ ಜಗಳ ಮಾಡಿಕೊಳ್ಳಲಿಕ್ಕೆ, ಭಿನ್ನಾಭಿಪ್ರಾಯ ಮಾಡಿಕೊಳ್ಳಲಿಕ್ಕೆ ನಮ್ಮ ಹತ್ರ ಯಾವುದೂ ಇಲ್ಲ. ನಮ್ಮ ಹತ್ರ ತಾಲೂಕ್ ಪಂಚಾಯತ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ಅಥವಾ ನಮ್ಮ ಸರ್ಕಾರ ಇಲ್ಲ, ಅಥವಾ ನಮ್ಮ ಶಾಸಕರಿಲ್ಲ, ಲೋಕಸಭಾ ಸದಸ್ಯರಿಲ್ಲ. ನಾವೆಲ್ಲ ಕಾಂಗ್ರೆಸ್ಸಿಗರು ಒಗ್ಗೂಡಿ ಕೆಲಸ ಕಾರ್ಯವನ್ನು ಮಾಡಬೇಕು. ಮೊನ್ನೆ ಶ್ರೀಯುತ ಅಶೋಕ್ ಕೊಡವರವರ ನೇತೃತ್ವದಲ್ಲಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ 100 ಕಿಲೋಮೀಟರ್ಗಳ ದೂರ ಪಾದಯಾತ್ರೆಯನ್ನು ಮಾಡಿ, ಹೆಜಮಾಡಿಯಿಂದ ಹಿಡಿದು ಬೈಂದೂರಿನವರೆಗೆ ಪಾದಯಾತ್ರೆಯನ್ನು ಮಾಡಿ, ಇಡೀ ಸರ್ಕಾರದ ಜನವಿರೋಧಿ ನೀತಿಗಳ ಬಗ್ಗೆ ಜನರಿಗೆ ಮನನ ಮಾಡುವಂಥದ್ದು, ಜನಜಾಗೃತಿಗೊಳಿಸುವಂಥ ಕೆಲಸ ಕಾರ್ಯವನ್ನು ಮಾಡೋದ್ರ ಜೊತೆಯಲ್ಲಿ ಈ ದೇಶದ ರೈತರು ಸಾಧಾರಣ 100 ದಿವಸದಿಂದ ಲಕ್ಷಾಂತರ ಜನ ಇವತ್ತು ಏನು ದೆಹಲಿಯ ಗಡಿ ಪ್ರದೇಶದಲ್ಲಿ ಇವತ್ತು ಪ್ರತಿಭಟನೆಯನ್ನು, ತಮ್ಮ ಹಕ್ಕಿಗೋಸ್ಕರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲವಾಗಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಪಾದಯಾತ್ರೆ ಮಾಡುವಂಥ ಕೆಲಸ ಕಾರ್ಯವನ್ನು, ಯಶಸ್ವಿಯ ಕಾರ್ಯಕ್ರಮ ನಾವು ನಡೆಸಿಕೊಟ್ಟಿದ್ದೇವೆ. ನಾವು ಹೋರಾಟವನ್ನು ಮಾಡೋಣ. ಹೆಚ್ಚಿನ ಈಗಿನ ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಉಳಿಸಬೇಕು, ನಮ್ಮ ದೇಶದ ಸಂವಿಧಾನವನ್ನು ನಾವು ಉಳಿಸಬೇಕು, ನಮ್ಮ ದೇಶದ ಜಾತ್ಯತೀತತೆಯನ್ನು ಉಳಿಸುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು, ನಮ್ಮ ದೇಶದ
ಇವತ್ತು ಈ ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜನವಿರೋಧಿ ನೀತಿಗಳ ಬಗ್ಗೆ ಜನರಿಗೆ ಮನನ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು. ಮುಂದಿನ ದಿವಸ ಕಸ್ತೂರಿ ರಂಗನ್ ರಿಪೋರ್ಟ್ನ ಬಗ್ಗೆ ಕೂಡ ಕಾರ್ಕಳದಲ್ಲಿ ಅದೇ ರೀತಿಯ ಒಂದು ಪಾದಯಾತ್ರೆಯನ್ನು ತಾವು ಹಮ್ಮಿಕೊಳ್ಬೇಕು. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅಂತ ಈ ಸಂದರ್ಭ ಹೇಳಿಕೊಂಡು ತಮಗೆ ಅಧ್ಯಕ್ಷರಿಗೆ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಅದೇ ರೀತಿಯಾಗಿ NSYನ ಅಧ್ಯಕ್ಷರು, ಯುವ ಕಾಂಗ್ರೆಸ್ಸಿನ ಬ್ಲಾಕಿನ ಅಧ್ಯಕ್ಷರುಗಳಿಗೆ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು, ಪಂಚಾಯತಿನ ಅಧ್ಯಕ್ಷರುಗಳು ಇವತ್ತು ಆಯ್ಕೆಯಾಗಿದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು, ಪುರಸಭಾ ಸದಸ್ಯರಿಗೆ ಕೂಡ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು, ಕಾರ್ಕಳ ಯಾವ ರೀತಿಯ ಇತಿಹಾಸ ಚರಿತ್ರೆ ಇತ್ತ, ವೀರಪ್ಪ ಮೊಯ್ಲಿ ಅವರ ನಾಯಕತ್ವದಲ್ಲಿ, ಗೋಪಾಲ್ ಭಂಡಾರಿ ಅವರ ಕೆಲಸ ಕಾರ್ಯದಲ್ಲಿ ಯಾವ ರೀತಿಯ ಇತಿಹಾಸ ಇತ್ತ, ಅದೇ ರೀತಿಯಲ್ಲಿ ಮುಂದಿನ ದಿವಸ ಜಿಲ್ಲೆಯಲ್ಲೇ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಕಾಂಗ್ರೆಸ್ ಅನ್ನುವಂಥ ರೀತಿಯಲ್ಲಿ ಕಾರ್ಕಳದಲ್ಲಿ ತಾವು ತೋರಿಸುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ತಮ್ಮ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನಾನು ಎರಡು ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್. ಕಾಂಗ್ರೆಸ್ನ ಪದಾಧಿಕಾರಿಗಳ ಅಭಿನಂದನಾ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರೇ, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾದಂಥ ವಿನಯ್ ಕುಮಾರ್ ಸೊರಕೆ ಅವರೇ, ಜಿಲ್ಲಾಧ್ಯಕ್ಷರಾದಂಥ ಅಶೋಕ್ ಕೊಡೋರವರೇ, ಕಾರ್ಕಳ ಬ್ಲಾಕ್ನ ಅಧ್ಯಕ್ಷರಾದಂತಹ ಸದಾಶಿವ ದೇವಾಡಿಗರೇ, ಹೆಬ್ರಿ ಬ್ಲಾಕ್ನ ಅಧ್ಯಕ್ಷರಾದಂಥ ಮಂಜುನಾಥ್ ಪೂಜಾರಿ ಅವರೇ, ಹಾಗೂ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಕಾರ್ಯಕರ್ತರೇ, ಅಭಿನಂದನೆಗಳು ತುಂಬ ಆಗ್ತವೆ. ಆದರೆ ಇವತ್ತಿನ ಅಭಿನಂದನೆ ನನ್ನ ಜೀವನದಲ್ಲಿ ಅವಿಸ್ಮರಣೀಯ. ಯಾಕಂತ ಹೇಳಿದರೆ ಈ ಅಭಿನಂದನೆ ಅವಿಸ್ಮರಣೀಯ ಯಾಕಂತ ಹೇಳಿದರೆ, ಬಡವರ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಮೊದಲನೇ ಕಾಲದಲ್ಲಿ ಶ್ರೀಮಂತರ ಮಕ್ಕಳಿಗೆ ಇದು ಮಾತ್ರ ಸಾಧ್ಯ ಇತ್ತು. ಆದರೆ ಬಡವರ ಮಕ್ಕಳು ಸಹ ಸಮಾಜದಲ್ಲಿ ಮುಂದೆ ಬರಬೇಕು, ಡಾಕ್ಟರ್ ಆಗುವಂಥ ಕನಸನ್ನು ಕಾಣಬಹುದು ಎಂಬಂತಹ ಒಂದು ಅಂಕಿತಕ್ಕೆ ಸಹಿ ಹಾಕಿದ ಕೈಗಳಿಂದ ಅಭಿನಂದನೆ ತಗೊಂಡದ್ದು ನನ್ನ ಭಾಗ್ಯ. ಆದ್ದರಿಂದ ಅದು ಅವಿಸ್ಮರಣೀಯ. ಬಡವರ ಮಕ್ಕಳು, ಹಿಂದುಳಿದ ವರ್ಗದವರು ಸಹ ಒಂದು ಪಂಚಾಯತ್ ಮೆಂಬರ್ ಆಗಬೇಕು, ಹಿಂದುಳಿದ ವರ್ಗದವರು ಸಹ ಸಮಾಜದ ಕಟ್ಟಕಡೆಯ ಪ್ರಜೆಯೂ ಸಹ ಪಂಚಾಯತ್ನ ಅಧ್ಯಕ್ಷ ಆಗಬೇಕು ಎಂಬ ಒಂದು ಕಾನೂನನ್ನು ಜಾರಿಗೆ ತಂದು ಆ ಅಂಕಿತಕ್ಕೆ ಸಹಿ ಹಾಕಿದ ಕೈಗಳಿಂದ ನಾನಿವತ್ತು ಅಭಿನಂದನೆಯನ್ನು ಪಡೆದಿದ್ದೇನೆ. ಆದ್ದರಿಂದ ಇದು ಅವಿಸ್ಮರಣೀಯ. ನನ್ನ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿ ಮಾರ್ಗದರ್ಶನ ಮಾಡಿದಂಥ ಎಲ್ಲ ಹಿರಿಯ ಮುಖಂಡರಿಗೂ ಹಾಗೂ ನನಗೆ ಚುನಾವಣೆಯಲ್ಲಿ ಸಹಾಯ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಚಿರಋಣಿಯಾಗಿದ್ದೇನೆ. ನಾವೆಲ್ಲ ಇವತ್ತು ನೋಡ್ತಾ ಇದ್ದೇವೆ, ಯಾವ ಪಕ್ಷಕ್ಕೆ ಯುವಕರ ಬೆಂಬಲ ಸಿಗ್ತದೆ ಆ ಪಕ್ಷ ಚುನಾವಣೆಯ ಫಲಿತಾಂಶದಲ್ಲಿ ಮೇಲುಗೈ ಸಾಧಿಸ್ತದೆ. ಆದ್ದರಿಂದ ಇವತ್ತು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ನನಗೆ ಈ ಭಾಗದ ಉಡುಪಿ ಜಿಲ್ಲೆಯಲ್ಲಿ ಯುವ ಸಂಘಟನೆಯನ್ನು ಕಟ್ಟುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಯುವ ಕಾಂಗ್ರೆಸ್ಸನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟುವಂಥ ಎಲ್ಲ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬತಕ್ಕಂಥ ಹೇಳಿಕೆಯನ್ನು ಮತ್ತು ಭರವಸೆಯನ್ನು ನಿಮಗೆ ಈ ಮೂಲಕ ಕೊಡುತ್ತಾ, ಕಾಂಗ್ರೆಸ್ ಪಕ್ಷ ನನ್ನ ಹತ್ರ ತುಂಬ ಜನ ಹೇಳಿದರು, ನಾವು ಕಾಂಗ್ರೆಸ್ನಲ್ಲಿರುವಾಗ, ನೀವೆಲ್ಲ ಕಾಂಗ್ರೆಸ್ನಲ್ಲಿದ್ದೀರಿ ಯುವಕರಾಗಿ, ಯಾಕೆ ನಿಮಗೆ ಹುಚ್ಚ, ನೀವೆಲ್ಲ BJPಗೆ ಬಂದುಬಿಡಿ ಅಂತೇಳಿ BJPಯವರು ಹೇಳಿದರು. ಆದರೆ ನಾನು ಒಂದು ದಿವಸ ಪಂಚಾಯತ್ ಮೆಂಬರ್ ಕೂಡ ಹೌದು, ಈ ಭಾಗದ ಒಂದು ದಿವಸ ಚುನಾವಣೆಗೆ ಹೋದಾಗ ಓಟ್ ಕೇಳಲಿಕ್ಕೆ ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ಹೆಂಗಸು ಹೇಳ್ತಾರೆ, ಅವರಿಲ್ಲಿದ್ದಾರೆ, ಆ ಮಾತನ್ನು ನಾವು ಕಾಂಗ್ರೆಸ್ನಲ್ಲಿ ಯಾಕೆ ಇದ್ದೇವೆ ಅನ್ನತಕ್ಕಂಥ ಒಂದು ಮಾತು, ಮತ್ತು ಯುವಕರು ಕಾಂಗ್ರೆಸ್ಗೆ ಬರಬೇಕು ಯಾಕೆ ಅಂತೇಳಿದರೆ ಕಾಂಗ್ರೆಸ್ ಪಕ್ಷದ ಏನು ವೆಯ್ಟ್ ಅಂತೇಳಿ ಗೊತ್ತಾಗಬೇಕಾದ್ರೆ ಆ ಮಾತನ್ನು ನೀವು ಅವರ ಬಾಯಿಂದಲೇ ಕೇಳಬೇಕು. ಆಚಾರ್ಯರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಬಂಧುಗಳೇ, ಈಗ ಅಭಿನಂದನೆಯ ಸಮಯ. ಜಿಲ್ಲಾ ಯುವ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀ ದೀಪಕ್ ಕೋಟೆಯ ರವರು ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ.
ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀ ಕುಶಾಮೂಲ್ಯರವರು ಹಾಗೂ ಈದು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾದಂಥ ಶ್ರೀಮತಿ ಜಯಂತಿ ಪೂಜಾರಿ ಅವರು ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕಾರ್ಕಳ, ಹೆಬ್ರಿ, ಮೂಡುಬಿದ್ರೆ ತಾಲೂಕುಗಳ ಯಾವುದೇ ವಾರ್ತಾ ಮಾಹಿತಿಗಳಿದ್ದರೆ ಸಂಪರ್ಕಿಸಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು. ಸ್ವಯಂ ಟೈಮ್ ಸದಾ ನಿಮ್ಮ ಸೇವೆಯಲ್ಲಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್